ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ನಮ್ಮ ಬ್ರಹ್ಮಾಂಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನೀವಿನ್ನೂ ನನ್ನ ಚಾನಲ್ನ ಮೊದಲನೇ ಸಲ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬಿಲ್ ನೋಟಿಫಿಕೇಷನ್ನ ಆಲ್ಗೆ ಸೆಟ್ ಮಾಡಿ. ಇದರಿಂದ ನಾನು ಹಾಕೋ ಪ್ರತಿ ವಿಡಿಯೋ ಬಂದು ನಿಮಗೆ ತಲುಪುತ್ತೆ. ಹಾಗೆ ಈ ವಿಡಿಯೋನ ಕಡೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಯನ್ನು ಕೆಳಗಡೆ ಕಮೆಂಟ್ ಕೂಡ ಮಾಡಿ. ಯಕ್ಷಿಣಿ ಎಂದರೆ ಯಕ್ಷರ ಪತ್ನಿ ಅಥವಾ ಮಹಿಳಾ ರೂಪದ ದಿವ್ಯ ಜೀವಿ. ಇವರು ಹಿಂದೂ, ಬೌದ್ಧ ಹಾಗೂ ಜೈನ ಪರಂಪರೆಗಳಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಯಕ್ಷಿಣಿಯರು ಪ್ರಕೃತಿ, ಸಂಪತ್ತು ಮತ್ತು ರಹಸ್ಯ ಶಕ್ತಿಗಳ ರಕ್ಷಕಿಯರು ಎಂದು ನಂಬಲಾಗಿದೆ. ಪುರಾಣಗಳಲ್ಲಿ ಇವರ ಬಗ್ಗೆ ಉಲ್ಲೇಖಗಳಿವೆ. ಹಿಂದೂ ಪುರಾಣಗಳಲ್ಲಿ ಯಕ್ಷರು ಕುಬೇರನ ಸೇವಕರು ಎಂದು ಹೇಳಲಾಗಿದೆ. ಕುಬೇರನು ಧನದ ಹಾಗೂ ಸಂಪತ್ತಿನ ದೇವರು. ಹಾಗಾಗಿ ಯಕ್ಷಿಣಿಯರು ಕೂಡ ಧನ, ಐಶ್ವರ್ಯ, ಸೌಂದರ್ಯ ಮತ್ತು ಶಕ್ತಿಗಳ ಪ್ರತಿನಿಧಿಗಳೆಂದು ಪರಿಗಣಿಸಲಾಗುತ್ತದೆ. ಕೆಲವು ಯಕ್ಷಿಣಿಯರು ದೇವತೆಗಳಂತೂ ಶಾಂತ ಸ್ವರೂಪದಲ್ಲಿರುತ್ತಾರೆ. ಆದರೆ ಇನ್ನೂ ಕೆಲವು ತಂತ್ರಶಾಸ್ತ್ರಗಳಲ್ಲಿ ಉಗ್ರ ಅಥವಾ ಮಾಯಾಮಯ ಸ್ವರೂಪದಲ್ಲಿ ಕಾಣಿಸಿಕೊಳ್ಳುತ್ತಾರೆ ಎಂದು ನಂಬಲಾಗಿದೆ. ಯಕ್ಷಿಣಿಯರಲ್ಲಿ ಹಲವು ವಿಧಗಳಿವೆ. ತಂತ್ರಶಾಸ್ತ್ರಗಳಲ್ಲಿ 36 ಪ್ರಮುಖ ಯಕ್ಷಿಣಿಯರನ್ನು ಉಲ್ಲೇಖಿಸಲಾಗಿದೆ. ಅದರಲ್ಲಿ ಕೆಲವು ಯಕ್ಷಿಣಿಯರು ಬಹಳ ಪ್ರಸಿದ್ಧರಾಗಿದ್ದಾರೆ. ಕಮಲ ಯಕ್ಷಿಣಿ, ಇವರು ಐಶ್ವರ್ಯ ಮತ್ತು ಸೌಭಾಗ್ಯವನ್ನು ನೀಡುವವಳು ಎಂದು ನಂಬಲಾಗುತ್ತದೆ. ಮಹಾಯಕ್ಷಿಣಿ, ತಂತ್ರ ಹಾಗೂ ಸಿದ್ಧಿಗಳನ್ನು ನೀಡುವವಳು ಎಂದು ನಂಬಲಾಗುತ್ತದೆ. ರತಿಪ್ರದ ಯಕ್ಷಿಣಿ, ಪ್ರೀತಿ ಮತ್ತು ಆಕರ್ಷಣೆಯ ಶಕ್ತಿಯನ್ನು ನೀಡುವ ದೇವತೆಯಾಗಿದ್ದಾಳೆ. ವಶ್ಯಕರಿ ಯಕ್ಷಿಣಿ, ಮನಸ್ಸು ಮತ್ತು ಮನೋಭಾವಗಳನ್ನು ಆಕರ್ಷಿಸಲು ಉಪಯೋಗಿಸುವ ಯಕ್ಷಿಣಿ. ಕಾರ್ಪೂರ ಯಕ್ಷಿಣಿ, ಮಣಿಕರ್ಣಿಕಾ ಯಕ್ಷಿಣಿ ಹಾಗೂ ರೂಪವತಿ ಯಕ್ಷಿಣಿ ಮೊದಲಾದ ಅನೇಕ ರೂಪಗಳು ಇವೆ. ಯಕ್ಷಿಣಿಯ ಉಪಾಸನೆ ಮತ್ತು ಮಂತ್ರಗಳು ಈ ತಂತ್ರಗಳ ಮಾರ್ಗದಲ್ಲಿ ಉಪಾಸನೆ ಮಾಡುವ ಪ್ರಥಮ ಉದ್ದೇಶವಾಗಿದೆ. ಆಕರ್ಷಣಾ ಶಕ್ತಿ, ಧನ ಹಾಗೂ ಸೌಭಾಗ್ಯ, ಮನೋವಶ್ಯ ಶಕ್ತಿ, ಆತ್ಮಶಕ್ತಿ ಮತ್ತು ಆತ್ಮವಿಶ್ವಾಸವನ್ನು ಈ ಯಕ್ಷಿಣಿಯರು ನೀಡುತ್ತಾರೆ ಎಂದು ನಂಬಲಾಗಿದೆ. ಆದರೆ ಈ ಉಪಾಸನೆಗಳನ್ನು ಒಂದು ಗುರುವಿನ ಮಾರ್ಗದರ್ಶನದಲ್ಲಿ ಮಾತ್ರ ಮಾಡಬೇಕು. ತಪ್ಪಾಗಿ ಮಾಡಿದರೆ ಇದರ ಪರಿಣಾಮವನ್ನು ಯಾರು ತಪ್ಪು ಮಾಡುತ್ತಾರೋ ಅವರೇ ಅನುಭವಿಸಬೇಕೆಂದು ಎಚ್ಚರಿಕೆ ಕೂಡ ನೀಡಲಾಗುತ್ತದೆ. ಯಕ್ಷಿಣಿಯರ ಮೂಲ ಮತ್ತು ಪರಂಪರೆ. ಯಕ್ಷ ಹಾಗೂ ಯಕ್ಷಿಣಿ ಈ ಎರಡು ಶಬ್ದಗಳು ಕೂಡ ವೇದದ ಕಾಲದಿಂದಲೇ ಉಲ್ಲೇಖಗೊಂಡಿವೆ. ವೇದಗಳಲ್ಲಿ ಯಕ್ಷರನ್ನು ಪ್ರಕೃತಿಯ ಆತ್ಮಗಳು, ನೇಚರ್ ಸ್ಪಿರಿಟ್ಸ್ ಎಂದು ಕರೆಯಲಾಗಿದೆ. ಅರಣ್ಯ, ನದಿ, ಪರ್ವತ, ಗೃಹ ಮತ್ತು ಧನದ ರಕ್ಷಕರು ಅವರ ಮಹಿಳಾ ರೂಪವೇ ಯಕ್ಷಿಣಿ. ಕುಬೇರನು ಯಕ್ಷರ ರಾಜ. ಹಿಮಾಲಯದ ಅಲಕಾನಗರಗಳಲ್ಲಿರುವವನಾಗಿದ್ದಾನೆ. ಅವನಿಗೆ ಸೇವೆ ಮಾಡುವ ಅನೇಕ ಯಕ್ಷಿಣಿಯರು ಮತ್ತು ಯಕ್ಷರು ಕೂಡ ಇದ್ದಾರೆ. ಯಕ್ಷರ ಸ್ವಭಾವ ಹೇಗಿರುತ್ತದೆ ಹಾಗೂ ಯಕ್ಷಿಣಿಯರ ಸ್ವಭಾವಗಳು ಹೇಗಿರುತ್ತವೆ ಎಂದರೆ, ಯಕ್ಷಿಣಿಯರು 2 ರೀತಿಯ ಶಕ್ತಿಗಳನ್ನು ಹೊಂದಿರುತ್ತಾರೆ. ಒಂದು ಶಾಂತ ಅಥವಾ ಸಾತ್ವಿಕ ಶಕ್ತಿ. ಇದರಿಂದ ನಾವು ರಕ್ಷಣೆ, ಆರೋಗ್ಯ, ಧನ, ಸೌಭಾಗ್ಯ ಮುಂತಾದವುಗಳನ್ನು ಪಡೆದುಕೊಳ್ಳಬಹುದು. ಎರಡನೆಯದು ಉಗ್ರ, ರಾಜಸ ಅಥವಾ ತಮಾಸ ಅಥವಾ ತಾಮಸ. ತಾಂತ್ರಿಕ ಸಿದ್ಧಿ, ಆಕರ್ಷಣಾ ಶಕ್ತಿ, ವಶೀಕರಣ, ತಂತ್ರ ಸಾಧನೆಗೆ ಉಪಯೋಗವಾಗುವವರು. ಯಕ್ಷಿಣಿಯರು ಅತ್ಯಂತ ಸುಂದರ, ಆಕರ್ಷಕ ಮತ್ತು ಚಮತ್ಕಾರ ಶಕ್ತಿಯುಳ್ಳವರು ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಅವರ ದೃಷ್ಟಿಯಿಂದಲೇ ತಂತ್ರ ಸಾಧಿಕನಿಗೆ ಶಕ್ತಿ ದೊರೆಯುತ್ತದೆ ಎಂದು ಕೂಡ ನಂಬಲಾಗಿದೆ. ಪುರಾಣಗಳಲ್ಲಿ ಪಾತಾಳಖಂಡ, ಸ್ಕಂದ ಪುರಾಣ, ಶಿವಪುರಾಣ ಮತ್ತು ತಂತ್ರಸಾರಗಳಲ್ಲಿ ಯಕ್ಷಿಣಿಯರ ಉಲ್ಲೇಖಗಳಿವೆ. ಕೆಲವು ಯಕ್ಷಿಣಿಯರು ದೇವತೆಗಳಾಗಿ ಪೂಜಿಸಲ್ಪಟ್ಟಿದ್ದಾರೆ. ಉದಾಹರಣೆಗೆ ಕುಬೇರ ಸಹಿತ ಲಕ್ಷ್ಮೀ ಸಹಾಯಿನಿಯರು. ಬೌದ್ಧ ಧರ್ಮದ ಯಕ್ಷಿಣಿಯರು. ಕೆಲ ಬೌದ್ಧ ಪಠ್ಯಗಳಲ್ಲಿ ಯಕ್ಷಿಣಿಯರ ದೇವರ ರಕ್ಷಕಿಯರು ಆಗಿ ಕಾಣುತ್ತಾರೆ. 36 ಯಕ್ಷಿಣಿಯರ ಪಟ್ಟಿ. ತಂತ್ರ ಪರಂಪರೆಗಳಲ್ಲಿ
ಈ ರೀತಿಯಾಗಿದೆ. ಮೊದಲನೆಯದು ಕಮಲಯಕ್ಷಿಣಿ, ಎರಡನೆಯದು ಮಹಾಯಕ್ಷಿಣಿ, ಮೂರನೆಯದು ರೂಪವತಿ ಯಕ್ಷಿಣಿ, ನಾಲ್ಕನೆಯದು ಕಾರ್ಪೂರ ಯಕ್ಷಿಣಿ, ಐದನೆಯದು ಮಣಿಕರ್ಣಿಕಾ ಯಕ್ಷಿಣಿ, ಆರನೆಯದು ರತಿಪ್ರದ ಯಕ್ಷಿಣಿ, ಏಳನೆಯದು ಚಂದ್ರಿಕಾ ಯಕ್ಷಿಣಿ, ಎಂಟನೆಯದು ವೈಶ್ಯಕರಿ ಯಕ್ಷಿಣಿ, ಒಂಬತ್ತನೆಯದು ಮೋಹಿನಿ ಯಕ್ಷಿಣಿ, ಹತ್ತನೆಯದು ಸೌಭಾಗ್ಯ ಯಕ್ಷಿಣಿ, ಹನ್ನೊಂದನೆಯದು ವಿದ್ಯಾ ಯಕ್ಷಿಣಿ, ಹನ್ನೆರಡನೆಯದು ಅಶೋಕಮಾಲಾ ಯಕ್ಷಿಣಿ, ಹದಿಮೂರನೆಯದು ಪಾದುಕಾ ಯಕ್ಷಿಣಿ, ಹದಿನಾಲ್ಕನೆಯದು ಸಂಚಾರಿ ಯಕ್ಷಿಣಿ, ಹದಿನೈದನೆಯದು ಹಂಸವತಿ ಯಕ್ಷಿಣಿ, ಹದಿನಾರನೆಯದು ತ್ರಿಪುರ ಸುಂದರಿ ಯಕ್ಷಿಣಿ, ಹದಿನೇಳನೆಯದು ನೀಲಾಂಬರಿ ಯಕ್ಷಿಣಿ, ಹದಿನೆಂಟನೆಯದು ಬಲಾದ್ಯ ಯಕ್ಷಿಣಿ, ಹತ್ತೊಂಬತ್ತನೆಯದು ಸಿದ್ಧಿ ಯಕ್ಷಿಣಿ, ಇಪ್ಪತ್ತನೆಯದು ದತ್ತಿ ಯಕ್ಷಿಣಿ, ಇಪ್ಪತ್ತೊಂದನೆಯದು ಜಯಾ ಯಕ್ಷಿಣಿ, ಇಪ್ಪತ್ತೆರಡನೆಯದು ವಿಜಯಾ ಯಕ್ಷಿಣಿ, ಇಪ್ಪತ್ತ್ಮೂರನೆಯದು ಅಮೃತ ಯಕ್ಷಿಣಿ, ಇಪ್ಪತ್ತ್ನಾಲ್ಕನೆಯದು ಚಾಮುಂಡ ಯಕ್ಷಿಣಿ, ಇಪ್ಪತ್ತೈದನೆಯದು ಭದ್ರಾ ಯಕ್ಷಿಣಿ, ಇಪ್ಪತ್ತಾರನೆಯದು ಮಾಲಿನಿ ಯಕ್ಷಿಣಿ, ಇಪ್ಪತ್ತೇಳನೆಯದು ಸುಖಪ್ರದ ಯಕ್ಷಿಣಿ, ಇಪ್ಪತ್ತೆಂಟನೆಯದು ದೀಪಿಕಾ ಯಕ್ಷಿಣಿ ಹಾಗೂ ಇಪ್ಪತ್ತೊಂಬತ್ತನೆಯದು ಕಾಳಿಕಾ ಯಕ್ಷಿಣಿ, ಮೂವತ್ತನೆಯದು ಸುಶೀಲತಾ ಯಕ್ಷಿಣಿ, ಮೂವತ್ತೊಂದನೆಯದು ಸ್ವರ್ಣಮಾಲಾ ಯಕ್ಷಿಣಿ, ಮೂವತ್ತೆರಡನೆಯದು ರಮಣಿಕಾ ಯಕ್ಷಿಣಿ, ಮೂವತ್ತ್ಮೂರನೆಯದು ಹರ್ಷವತಿ ಯಕ್ಷಿಣಿ, ಮೂವತ್ತ್ನಾಲ್ಕನೆಯದು ಮಾಧವಿ ಯಕ್ಷಿಣಿ, ಮೂವತ್ತೈದನೆಯದು ವೀರ ಯಕ್ಷಿಣಿ ಹಾಗೂ ಕೊನೆಯದಾಗಿ 36ನೇದು ಶಾಂತಿಕಾ ಯಕ್ಷಿಣಿ. ಯಕ್ಷಿಣಿಯರ ಉಪಾಸನೆ ಆಧ್ಯಾತ್ಮಿಕ ಅರ್ಥದಲ್ಲಿ ಹೇಳಬಹುದಾದರೆ ಯಕ್ಷಿಣಿಯರ ಉಪಾಸನೆ ತಾಂತ್ರಿಕ ವಿಧಿಯಾಗಿದೆ. ಆದರೆ ಅದರ ಆಧ್ಯಾತ್ಮಿಕ ಅರ್ಥ ನಮ್ಮೊಳಗಿನ ಶಕ್ತಿ, ಸೌಂದರ್ಯ ಮತ್ತು ಧೈರ್ಯವನ್ನು ಜಾಗೃತಿಗೊಳಿಸುವುದು. ಈ ತಂತ್ರಗಳನ್ನು ಮಾಡುವವರಿಗೆ ಹಲವು ಎಚ್ಚರಿಕೆಗಳನ್ನು ಕೂಡ ತೆಗೆದುಕೊಳ್ಳಬೇಕಾಗುತ್ತದೆ. ಯಕ್ಷಿಣ ಉಪಾಸನೆ ಸಾಧಾರಣ ಪೂಜೆಯಾಗಿರುವುದಿಲ್ಲ. ಇದು ಗುರು ಪರಂಪರೆಯ ಅನುಮತಿ ಮತ್ತು ಮಾರ್ಗದರ್ಶನದಲ್ಲಷ್ಟೇ ಮಾಡಬೇಕಾದ ಪ್ರಕ್ರಿಯೆ. ತಪ್ಪಾಗಿ ಮಾಡಿದರೆ ಮಾನಸಿಕ ಮತ್ತು ಶಾರೀರಿಕ ಹಾನಿಯಾಗುವ ಸಾಧ್ಯತೆಗಳಿವೆ. ಉಪಾಸನೆಗೆ ಮುಂಚೆ ಶುದ್ಧ ಮನಸ್ಸು, ಸತ್ಯಾಚರಣೆ ಮತ್ತು ನಿಯಮಿತ ಜೀವನ ಕೂಡ ಅತಿ ಮುಖ್ಯವಾಗಿರುತ್ತದೆ. ಸಾಂಸ್ಕೃತಿಕ ಪ್ರಭಾವವನ್ನು ಹೇಳಬಹುದಾದರೆ ಭಾರತದಲ್ಲಿ ವಿವಿಧ ಭಾಗಗಳಲ್ಲಿ, ವಿಶೇಷವಾಗಿ ದಕ್ಷಿಣ ಭಾರತದ ನೇಪಾಳ ಮತ್ತು ಕೇರಳ ತಂತ್ರ ಸಂಪ್ರದಾಯಗಳಲ್ಲಿ ಯಕ್ಷಿಣಿಯರ ಪ್ರಮುಖ ಪಾತ್ರಗಳು ವಹಿಸಿದ್ದಾರೆ. ಕೆಲವೆಡೆ ಯಕ್ಷಿಣಿ ದೇವತೆಗಳನ್ನು ಸ್ಥಳೀಯ ದೇವಿ ರೂಪದಲ್ಲಿ ಕೂಡ ಪೂಜಿಸಲಾಗುತ್ತದೆ. ಉದಾಹರಣೆಗೆ ತಮಿಳುನಾಡಿನಲ್ಲಿ ಕೂಟನ್ಮಠ ಯಕ್ಷಿಣಿ ಎಂಬ ಜನಪ್ರಿಯ ದೇವತೆ, ಕೇರಳದಲ್ಲಿ ಯಕ್ಷಿಣಿ ಕಾವ್ ಎಂಬ ದೇವಾಲಯಗಳು ಕೂಡ ಇದ್ದಾವೆ. ವೀಕ್ಷಕರೇ, ಇದಾಗಿತ್ತು ಯಕ್ಷಿಣಿಯರ ಬಗ್ಗೆ ಕೆಲವು ನೀವು ತಿಳಿಯದಂಥ ವಿಚಾರಗಳು. ಇನ್ನು ಉಳಿದಿರುವ ವಿಚಾರಗಳನ್ನು ನಾನು ಮುಂದಿನ ವಿಡಿಯೋದಲ್ಲಿ ಮಾಡಲಿದ್ದೇನೆ. ಹಾಗಾಗಿ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ನೋಟಿಫಿಕೇಷನ್ ಆಲ್ಗೆ ಸೆಟ್ ಮಾಡಿ. ಧನ್ಯವಾದಗಳು.